ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ, ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 9ನೇ ತರಗತಿ ಮಕ್ಕಳೇ, ವಿಶೇಷವಾಗಿ ನಿಮಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ ಕನ್ನಡ ಇದು ಸಂಭವನೀಯ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇದು ನಿಮಗೆ ಎಸ್ಎ 2 ಪರೀಕ್ಷೆಗೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಮಾರ್ಚಲ್ಲಿ ಎಕ್ಸಾಮ್ ನಡೀತದೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ಹಲವಾರು ಪ್ರಶ್ನೆಗಳು ಇದರಿಂದ ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಈ ವಿಡಿಯೋವನ್ನು ನಿಮಗೆ ಭಾಳ ಉಪಯುಕ್ತ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ. ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೆಲವೊಂದು ವ್ಯಾಕರಣಾಂಶಗಳನ್ನು ಕೂಡ ಇಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ. ನಿಮಗಿದು ಉಪಯುಕ್ತ ಆಗುತ್ತೆ, ಖಂಡಿತವಾಗಲೂ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಇದು ಮುಖ್ಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಇಲ್ಲಿ 6 ಪ್ರಶ್ನೆಗಳಿರ್ತದೆ. 6 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತದೆ. ಒಂದೊಂದನ್ನಾಗೆ ನಾನು ಹೇಳ್ತೀನಿ. ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ: ಮಾತ್ರ, ಉತ್ತರ, ಅದ್ಭುತ, ಅಕ್ಷರ. ಏನಪ್ಪ ಸಜಾತಿ ಅಂತಂದರೆ ಯಾವುದೇ ಒಂದು ವ್ಯಂಜನದ್ದು ಅದೇ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ, ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸ್ಬೋದು, ತಾಗೆ ರಾವತ್ತು ಇದೆ, ಇಲ್ಲಿ ದಾಗೆ ಭಾವತ್ತು ಇದೆ, ಇಲ್ಲಿ ಕಾಗೆ ಶಾವತ್ತು ಇದೆ. ಇವೆಲ್ಲವೂ ಕೂಡ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿರೋ ಪದವ. ಇಲ್ಲಿ ತಾಗೆ ತಾವತ್ತು ಇದೆ, ಹಾಗಾಗಿ ಸರಿಯಾದ ಉತ್ತರ ಬಿ. ಆಪ್ಷನ್ ಬಿ ಅನ್ನೋದು ಉತ್ತರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಸಂಧಿಗಳಿಗೆ ಸಂಬಂಧಪಟ್ಟಂತೆ ಹೇಳಿ ಕೇಳಿದ್ದಾರೆ. ವಿದ್ಯಾಭ್ಯಾಸ ಪದವು ಈ ಸಂಧಿಗೆ ಉದಾಹರಣೆ: ಅನುನಾಸಿಕ ಸಂಧಿ, ಆಗಮ ಸಂಧಿ, ಜಸ್ತ್ವ ಸಂಧಿ, ಸವರ್ಣ ದೀರ್ಘ ಸಂಧಿ. ನೋಡಿ, ಈ ಪದವನ್ನು ಬಿಡಿಸಿದಾಗ ವಿದ್ಯಾ ಪ್ಲಸ್ ಅಭ್ಯಾಸ ಅಂತ ಬರ್ತದೆ. ಇಲ್ಲಿ ಆ ಇದೆ, ಎದುರುಗಡೆನೂ ಆ ಇದೆ, ಎರಡೂ ಸೇರಿದಾಗ ಆ ಆಗತ್ತೆ. ಇವೆರಡು ಎಲ್ಲವೂ ಕೂಡ ಸವರ್ಣಗಳಾಗಿರೋದ್ರಿಂದ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಗುರುತಿಸ್ತೀವಿ. ಆಗಮ ಸಂಧಿ ಒಂದು ಟ್ರಿಕ್ ಹೇಳ್ತೀನಿ ನೋಡಿ ಮಕ್ಕಳಿಗೆ, ಹೇಗಾಗತ್ತೆ ಆಗಮ ಸಂಧಿ ಅಂದರೆ, ಇದರಲ್ಲಿ ಯಾ ಮತ್ತು ವ ಅಕ್ಷರಗಳು ಬಂದಿರುತ್ತವೆ. ಇವು ಬಂದಿದ್ದರೆ ಅವು ಖಂಡಿತವಾಗ್ಲೂ ಅದು ಆಗಮ ಸಂಧಿಗೆ ಉದಾಹರಣೆ. ಒಂದು ಟ್ರಿಕ್ ಪಾಯಿಂಟ್ ಅಷ್ಟೇ ಇದು. ಹಾಗೆ ಅನುನಾಸಿಕ ಸಂಧಿ ಅಂದರೆ ವರ್ಗದ ಮೊದಲನೇ ಅಕ್ಷರಕ್ಕೆ ಅದೇ ವರ್ಗದ ಕೊನೆಯ ಅಕ್ಷರಗಳು ಆದೇಶ ಆಗಿರ್ತದೆ. ಅಂದರೆ ಕ, ಚ, ಟ, ತಪಗಳಿಗೆ ಞ, ಞ, ಣ, ನ, ಮ ಅಕ್ಷರಗಳು ಆದೇಶವಾದರೆ ಅದನ್ನು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇಲ್ಲೇನಾಗತ್ತಪ್ಪ ಅಂದರೆ ಜಸ್ತ್ವ ಸಂಧಿಯಲ್ಲಿ ಪ್ರತಿ ವರ್ಗದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರಗಳು ಆದೇಶವಾದರೆ ಅದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಕ, ಚ, ಟ, ಕ, ಚ, ಟ, ತಪಗಳಿಗೆ ಗ, ಜ, ಡ, ದಾಬಗಳು ಆದೇಶವಾದರೆ ಅದು ಜಸ್ತ್ವ ಸಂಧಿಗೆ ಉದಾಹರಣೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುದು? ಸಂಧ್ಯಾಕ್ಷರಗಳು ಅನ್ನೋದನ್ನು ಈಗಾಗಲೇ ನಿಮಗೆ ತಿಳಿಸಿ ಇರ್ತಾರೆ ನಿಮ್ಮ ಶಾಲೆಗಳಲ್ಲಿ. ಇಲ್ಲಿ ನಾವು ಅದನ್ನು ನೋಡುವುದಾದರೆ ಇಲ್ಲಿ ಯಾವುದು ಉತ್ತರ ಅಂದರೆ ನೋಡಿ, ಎ, ಧ, ಢ ಅಂತ ಕೊಟ್ಟವ್ರೆ, ಇಲ್ಲಿ ಐ, ಓ ಕೊಟ್ಟವ್ರೆ, ಇಲ್ಲಿ ಔ ಮತ್ತು ಅಮ್ಮು ಕೊಟ್ಟವ್ರೆ, ಇಲ್ಲಿ ಐ ಮತ್ತು ಔ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ, ಐ ಮತ್ತು ಔ. ಸಂಧ್ಯಾಕ್ಷರ ಅಂದರೆ 2 ಅಕ್ಷರಗಳು ಸೇರಿರುವುದಕ್ಕೆ ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ. ಉದಾಹರಣೆಗೆ ಅ ಪ್ಲಸ್ ಇ ಇಸ್ ಈಕ್ವಲ್ ಟು ಐ ಆಗತ್ತೆ, ಮತ್ತು ಆ ಪ್ಲಸ್ ಉ ಇಸ್ ಈಕ್ವಲ್ ಟು ಔ ಆಗತ್ತೆ. ಅಂದರೆ ಇವು ಎರಡೂ ಸೇರಿದರೆ ಅದು ಸಂಧ್ಯಾಕ್ಷರ. ಅಂದರೆ 2 ಅಕ್ಷರಗಳು ಸೇರೋದನ್ನು ಸಂಧಿ ಅಂತ ಕರಿತೀವಿ. ಹಾಗೆ ಈ 2 ಸ್ವರಗಳು ಸೇರಿದೊಂದು ದೀರ್ಘ ಸ್ವರ ಆಗತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಷಷ್ಠಿ ವಿಭಕ್ತಿಯ ಕಾರಕಾರ್ಥ: ಸಂಬಂಧ, ಅಧಿಕರಣ, ಸಂಪ್ರದಾನ, ಅಪಾದಾನ. ಇಲ್ಲಿ ಸರಿಯಾದ ಉತ್ತರ ಸಂಬಂಧ ಅನ್ನೋದು ಸರಿಯಾದ ಉತ್ತರ. ಅಧಿಕರಣ ಸಪ್ತಮಿ ವಿಭಕ್ತಿಗೆ ಇದು ಕಾರಕಾರ್ಥ. ಅಪಾದಾನ ಇದು ಪಂಚಮಿ ವಿಭಕ್ತಿಯ ಕಾರಕಾರ್ಥ. ಹಾಗೆ ಸಂಪ್ರದಾನ ಅನ್ನೋದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು. ಇನ್ನು ನೆಕ್ಸ್ಟು ಮನುಷ್ಯ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ: ಭಾವನಾಮ, ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ.
ಇಲ್ಲಿ ಭಾವನಾಮ ಅಂದರೆ ಭಾವನೆಯನ್ನು ಹೇಳೋದಕ್ಕೆ ಇದನ್ನು ಭಾವನಾಮವನ್ನು ಬಳಕೆ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಭಾವನೆ ಇಲ್ಲ. ಅನ್ವರ್ಥನಾಮ ಅಂದರೆ ಒಬ್ಬ ಮನುಷ್ಯನ ಅಥವಾ ವ್ಯಕ್ತಿಯ ಗುಣವನ್ನು ಲಕ್ಷಣವನ್ನು ಆಧರಿಸಿ ಹೇಳುವಂಥದ್ದು ಅನ್ವರ್ಥನಾಮ ಆಗತ್ತೆ. ಅಂಕಿತನಾಮ ಅಂದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಲು ಇಟ್ಟಿರುವಂತಹ ಹೆಸರುಗಳನ್ನು ಅಂಕಿತನಾಮ ಅಂತ ಕರಿತೀವಿ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂದರೆ ರೂಢನಾಮ. ರೂಢಿಯಿಂದ ಬಂದಿರುವಂತಹ ಪದಗಳನ್ನು ರೂಢನಾಮ ಅಂತ ಹೇಳಿ ಕರಿತೀವಿ. ಮನುಷ್ಯ ಅನ್ನೋದು ರೂಢನಾಮಕ್ಕೆ ಉದಾಹರಣೆ. ಇನ್ನು ನೆಕ್ಸ್ಟ್, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಇದು ಸರಿ. ಇಲ್ಲಿ ಆಪ್ಷನ್ಸ್ ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ. ಇಲ್ಲಿ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ. ಈ ಉದ್ಧರಣ ಚಿಹ್ನೆಯನ್ನು ನಾವು ನೋಡಿ ಇಲ್ಲಿ ಬರೆದು ತೋರಿಸ್ತೀನಿ. ಈ ರೀತಿ ಉದ್ಧರಣ ಚಿಹ್ನೆಯನ್ನು ನಾವು ಗಮನಿಸ್ತೀವಿ. ಇದು ಉದ್ಧರಣ ಚಿಹ್ನೆ. ಇನ್ನೊಬ್ಬರು ಹೇಳಿದ ಮಾತನ್ನು ನಾವು ಬರಿಬೇಕಾದ್ರೆ ಇದನ್ನೇ ನಾವು ಇಲ್ಲಿ ಬಳಸ್ತೀವಿ. ಆಗ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು ಆವರಣ ಚಿಹ್ನೆ ಯಾವಾಗ ಬಳಸ್ತೀವಿ ಅಂದರೆ ಸಮಾನ ಅರ್ಥವನ್ನು ಕೊಡುವಂತಹ ಪದಗಳನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಭಾವಸೂಚಕ ಚಿಹ್ನೆ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ವಾಕ್ಯವೇಷ್ಟನ ಚಿಹ್ನೆ ಅಂತಂದರೆ ಪಾರಿಭಾಷಿಕ ಪದಗಳು ಮತ್ತು ಮುಖ್ಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟು, ಸಂಬಂಧೀಕರಿಸಿ ಬರೆಯುವಂಥದ್ದು ಎರಡನೇ ಮುಖ್ಯ ಪ್ರಶ್ನೆ. ಇಲ್ಲಿ ನೋಡಿ, ಮಲಗು ಅಕರ್ಮಕ ಧಾತು, ಕೊಡು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಧಾತುಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕರ್ಮಪದವನ್ನು ಬಯಸದೇ ಇರುವಂಥದ್ದು ಅಕರ್ಮಕ, ಕರ್ಮಪದವನ್ನು ಬಯಸುವಂಥ ಪದಗಳು ಸಕರ್ಮಕ ಧಾತುಗಳು. ಕೊಡು ಅಂತ ಹೇಳ್ತಾರೆ, ಹಾಗಾಗಿ ಇದು ಸಕರ್ಮಕ ಧಾತು. ಇದಕ್ಕೆ ಕರ್ಮಪದ ಬೇಕಾಗತ್ತೆ, ಸಕರ್ಮಕ ಧಾತು. ಇನ್ನು ಸ್ಥಾನ ತಾಣ ಇವೆರಡರ ನಡುವಿನ ಸಂಬಂಧ ಏನಪ್ಪ ಅಂದರೆ ತತ್ಸಮ ಮತ್ತು ತದ್ಭವ ಸಂಬಂಧ ಇದೆ. ಹಾಗಾಗಿ ಭಿನ್ನಹ ಅನ್ನೋದಕ್ಕೆ ತದ್ಭವ ರೂಪ ಏನಪ್ಪ ಅಂತಂದರೆ ವಿಜ್ಞಾಪನೆ, ಸರಿಯಾದ ಉತ್ತರ. ಇನ್ನು ಸಮಾಸದ ಬಗ್ಗೆ ಒಂದು ಕೇಳಿದ್ದಾರೆ. ಹಿಂದಲೆ, ತಲೆಯ ಪ್ಲಸ್ ಹಿಂದೆ ಹಿಂದಲೆ, ಅಂಶಿ ಸಮಾಸ. ಕಮಲಜ ಅನ್ನೋದು ಯಾವುದಕ್ಕೆ ಉದಾಹರಣೆ ಇದು ಅಂತಂದರೆ ಬಹುವ್ರೀಹಿ ಸಮಾಸಕ್ಕೆ ಇದು ಉದಾಹರಣೆ. ಎರಡು ನಾಮಪದಗಳಲ್ಲದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗುವ ಸಮಾಸ ಬಹುವ್ರೀಹಿ ಸಮಾಸ. ಇನ್ನು ಇಲ್ಲಿ ಕಾಲಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕೇಳುತ್ತಾನೆ ವರ್ತಮಾನ ಕಾಲ. ಕೇಳುವನು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಉತ್ತ ಪ್ರತ್ಯಯ ಬಂದರೆ ವರ್ತಮಾನ, ವ ಪ್ರತ್ಯಯ ಬಂದರೆ ಅದು ಖಂಡಿತವಾಗಲೂ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಭವಿಷ್ಯತ್ ಕಾಲ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಬಹಳ ಸುಲಭ ಇರ್ತದೆ. ನೋಡಿ ಬನ್ನಿ ಅದನ್ನು ಗಮನಿಸೋಣ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ನಾನು ಇಲ್ಲೇ ಉತ್ತರವನ್ನು ಕೊಡ್ತೀನಿ ಒಂದೇ ಒಂದು ವರ್ಡಲ್ಲಿ. ಶಿವರಾಮ ಕಾರಂತರಿಗೆ ಜಯಪುರದ ಜಾನಪದ ನೃತ್ಯ ನೋಡಲು ವ್ಯವಸ್ಥೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಶಿವರಾಮ ಕಾರಂತರ ಮಿತ್ರರಾದಂತಹ ರೈಗಳು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅವರಿಗೆ. ಇನ್ನು ಭಾರತ ಸರ್ಕಾರ ರಾಧಾಕೃಷ್ಣನ್ ಅವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಇದು ಯಾವುದು ಅತ್ಯುನ್ನತ ಪ್ರಶಸ್ತಿ ಅಂತಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸ್ತಾರೆ. ಇನ್ನು ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಬಹಳ ಸುಲಭ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಇನ್ನು ಗುಡ್ಡೆವ್ವ ಯಾರ ಗೀತೆಯನ್ನು ಚೆನ್ನಾಗಿ ಹಾಡುತ್ತಾಳೆ? ಇದಕ್ಕೆ ಸರಿಯಾದ ಉತ್ತರ ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಹಾಡುತ್ತಾಳೆ. ಏನನ್ನು ತೊರೆದು ಬಾಳಬೇಕೆಂದು ಸೂರಂ ಎಕ್ಕುಂಡಿಯವರು ಹೇಳಿದ್ದಾರೆ? ಇದು ವ್ಯಾಮೋಹವನ್ನು ತೊರೆದು ಬಾಳಬೇಕೆಂದು ಸೂರಂ ಎಕ್ಕುಂಡಿಯವರು ಹೇಳಿದ್ದಾರೆ. ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸುತ್ತಾನೆ. ಪುಟ್ಟ ಹಕ್ಕಿ ಹೇಗೆ ಗೂಡು ಕಟ್ಟುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುತ್ತದೆ. ಇದು ಸರಿಯಾದ ಉತ್ತರ ಆಗಿರುವಂಥದ್ದು. ಇನ್ನು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು 10 ಕೊಡ್ತಾರೆ. ಒಂದು ಪ್ರಶ್ನೆಗೆ 2 ಅಂಕದಂತೆ ಇರ್ತದೆ. 20 ಅಂಕಗಳಿಗೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಗಮನಿಸೋಣ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವರ್ಣಿಸಿರಿ. ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು?
ಎಸ್ ಎಲ್ ಭೈರಪ್ಪ ಮತ್ತು ಸ್ವಾಮಿಯವರು ಚರ್ಚೆ ಮಾಡುತ್ತಿದ್ದ ವಿಷಯಗಳು ಯಾವುವು? ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು? ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ. ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಹುಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು? ಪಂಡರೀಬಾಯಿಯವರು ಕಲಾರಸಿಕರ ಮನಸ್ಸಿನಲ್ಲಿ ಹೇಗೆ ಅಮರರಾಗಿ ಉಳಿದಿದ್ದಾರೆ? ಇವು 10 ಪ್ರಶ್ನೆಗಳಿರ್ತದೆ. ಇಲ್ಲಿ ನೀವು ಇದಕ್ಕೆ 2-3-4 ವಾಕ್ಯಗಳ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 5ನೇ ಮುಖ್ಯ ಪ್ರಶ್ನೆ ಕವಿಕೃತಿ ಪರಿಚಯವನ್ನು ನೀವಿಲ್ಲಿ ಬರೀಬೇಕಾಗತ್ತೆ. 2 ಕೊಡ್ತಾರೆ, 2 ಬರೀಬೇಕು. 1ಕ್ಕೆ 3 ಅಂಕದಂತೆ 2 ಪ್ರಶ್ನೆಗಳಿಗೆ 6 ಅಂಕ ಇಲ್ಲೇ ನೀಡಿರ್ತಾರೆ. ಬನ್ನಿ, ಇಲ್ಲಿ ಗಿರೀಶ್ ಕಾರ್ನಾಡ್ರವ್ರ ಬಗ್ಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ, ಗಿರೀಶ್ ಕಾರ್ನಾಡ್ರವರು 1938ರಲ್ಲಿ ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಬಂದಿವೆ. ಇಷ್ಟನ್ನು ಬರೆದ್ರೆ ನಿಮಗೆ 3 ಅಂಕ ಖಂಡಿತವಾಗಲೂ ಸಿಗತ್ತೆ. ಇನ್ನು 2ನೇದಾಗಿ ಎಸ್ ವಿ ಪರಮೇಶ್ವರ ಭಟ್ಟರವ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಅವ್ರ ಬಗ್ಗೆ ನೋಡೋಣ. ಎಸ್ ವಿ ಪರಮೇಶ್ವರ ಭಟ್ಟ ಇವರು 1914ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು. ಇವರು ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕಡಲು, ರಾಗಿಣಿ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು. ಇದಿಷ್ಟು ಎಸ್ ವಿ ಪರಮೇಶ್ವರ ಭಟ್ಟರವರ ಅವರ ಪರಿಚಯ. ಇದನ್ನು ಬರೆದ್ರು ನಿಮಗೆ ಇದಕ್ಕೂ ಕೂಡ 3 ಅಂಕಗಳು ಖಂಡಿತವಾಗಲೂ ಸಿಗ್ತದೆ. ಈಗ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಬಹಳ ಸುಲಭವಾಗಿ ನೀವು ಇಲ್ಲಿ 3 ಅಂಕಗಳನ್ನು ತಗೊಳ್ಬೋದು. ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ, 3 ಸಾಲುಗಳು ಕೊಟ್ಟಿದ್ದಾರೆ, ಅದಕ್ಕೆ ಪ್ರಸ್ತಾರ ಹಾಕಬೇಕು. ಪ್ರಸ್ತಾರ ಹಾಕೋದು ಅಂತಂದರೆ ಇದಕ್ಕೆ ಲಘುಗುರುಗಳನ್ನು ಗುರುತಿಸಬೇಕು. ನಾನು ಗುರುತಿಸ್ತಾ ಹೋಗ್ತೀನಿ, ಇಲ್ಲೇ ಗಮನ ಇಟ್ಟು ಕೇಳಿ. ನಿಮಗೂ ಕೂಡ ಇದು ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒತ್ತಕ್ಷರ ಇದೆ, ಹಾಗಾಗಿ ಇದಕ್ಕೆ ಗುರು ಹಾಕಬೇಕು. ಇಲ್ಲಿ ಲಘು, ಇದು ವ್ಯಂಜನಾಕ್ಷರದ ಸಹಿತ ಇರೋದರಿಂದ ಇದಕ್ಕೂ ಕೂಡ ಗುರು ಹಾಕಬೇಕು. ಇದು ಸಂಧ್ಯಾಕ್ಷರ ಆಗಿರೋದ್ರಿಂದ ಗುರು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು 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 ಅನುಸ್ವರದಿಂದ ಕೂಡಿದೆ ಗುರು. ದೀರ್ಘಾಕ್ಷರ ಗುರು ಲಘು. ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು, ದೀರ್ಘಾಕ್ಷರ ಇದೆ ಗುರು, ದೀರ್ಘಾಕ್ಷರ ಗುರು ಲಘು, ದೀರ್ಘಾಕ್ಷರ ಗುರು ಲಘು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು 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 ಲಘು. ನೆಕ್ಸ್ಟ್, ಇದು ಕೂಡ ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದೆ, ಹಾಗಾಗಿ ಗುರು ಲಘು ಲಘು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಮತ್ತು ದೀರ್ಘಾಕ್ಷರ ಎರಡೂ ಇರೋದರಿಂದ ಗುರು ಲಘು. 2 ದೀರ್ಘಾಕ್ಷರಗಳು ಗುರು ಗುರು ಲಘು. ಅನುಸ್ವರದಿಂದ ಕೂಡಿದೆ ಗುರು ಲಘು ಲಘು ಲಘು. ಇದು ಅನುಸ್ವರದಿಂದ ಕೂಡಿದೆ ಗುರು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು, ದೀರ್ಘಾಕ್ಷರ ಗುರು ಲಘು ಲಘು ಲಘು, ದೀರ್ಘಾಕ್ಷರ ಗುರು. ಇದು ಷಟ್ಪದಿ ಆಗಿರೋದ್ರಿಂದ 3ನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಲಘು ಇದ್ದರೂ ಕೂಡ ಅದನ್ನು ಗುರು ಅಂತ ನಾವು ಭಾವಿಸಬೇಕು. ಈಗ ನಾವು ಪ್ರಸ್ತಾರ ಹಾಕಿದ್ದಾಯಿತು, 1 ಅಂಕ ಬಂದಿದ್ದಾಯಿತು. ಈಗ ಅದನ್ನು ಗಣ ವಿಭಾಗ ಮಾಡಬೇಕು. ಹೇಗೆ ಗಣ ವಿಭಾಗ ಮಾಡಬೇಕು? ಇದು 3 ಸಾಲು ಕೊಟ್ಟಿರೋದ್ರಿಂದ ಇದು ಷಟ್ಪದಿ. ಷಟ್ಪದಿಯ ಮೊದಲಾರ್ಧ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ನಾವು ಷಟ್ಪದಿ ಅಂತ ನಾವು ನಿರ್ಧಾರ ಮಾಡಬಹುದು. ಇಲ್ಲಿ ಇದು ಯಾವ ಷಟ್ಪದಿ ಅಂತ ನಾವು ಗುರುತಿಸಬೇಕಾಗತ್ತೆ. ನೋಡಿ, ಬಹಳ ಸಿಂಪಲ್ ಮಕ್ಕಳೇ. ನೋಡಿ, ನಿಮಗೆ ಪರೀಕ್ಷೆ ಕೊಡೋದು ಒಂದು ಭಾಮಿನಿ ಷಟ್ಪದಿ ಕೊಡ್ತಾರೆ, ಇನ್ನೊಂದು ವಾರ್ಧಕ ಷಟ್ಪದಿ ಕೊಡ್ತಾರೆ. ಷಟ್ಪದಿಯಲ್ಲಿ ಹೇಗೆ ಅದನ್ನು ಗುರುತಿಸೋದು? ಭಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಅನ್ನೋದಾದರೆ ನೋಡಿ, ಛಂದಸ್ಸಿನ ಹೆಸರನ್ನು ಬರೆಯೋಕ್ಕೂ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಹಾಗೆ ಗಣ ವಿಭಾಗ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಮೊದಲನೇ ಸಾಲಲ್ಲಿ ನಾವು ಮಾತ್ರೆಗಳನ್ನು ಲೆಕ್ಕ ಮಾಡಬೇಕು.
ನೋಡಿ, ಇಲ್ಲಿ ಗುರು ಇದೆ 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಇದ್ದಾವೆ. ಮಕ್ಕಳೇ ಗಮನಿಸಿ, 14 ಮಾತ್ರೆ ಬಂದರೆ ಅದು ಭಾಮಿನಿ ಷಟ್ಪದಿ, 20 ಮಾತ್ರೆಗಳು ಬಂದರೆ ಅದು ಖಂಡಿತವಾಗಲೂ ವಾರ್ಧಕ ಷಟ್ಪದಿ ಆಗಿರ್ತದೆ. ವಾರ್ಧಕ ಷಟ್ಪದಿಯಲ್ಲಿ 20 ಮಾತ್ರೆಗಳು ಬರ್ತದೆ ಮೊದಲನೇ ಸಾಲಲ್ಲಿ. ವಾರ್ಧಕ ಷಟ್ಪದಿ ಅಂದ ತಕ್ಷಣ 5 ಮಾತ್ರೆಗಳಿಗೆ ಒಂದು ಗಣದಂತೆ ಗಣ ವಿಭಾಗ ಮಾಡಬೇಕು. ನೋಡಿ, 2, 3, 4, 5 ಮತ್ತು ಇಲ್ಲಿ 5, 5, 5. ಇದು ಕೂಡ ಅಷ್ಟೇ, 5, 5, 5, 5, 5, 5, 5, 5, 5, 5. ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ. ಈ ರೀತಿ ಗಣ ವಿಭಾಗ ಮಾಡಿದ್ರೆ 1 ಮತ್ತು ಛಂದಸ್ಸಿನ ಹೆಸರನ್ನು ಬರೆದ್ರೆ 1. ಒಟ್ಟು ನಿಮಗೆ 3 ಅಂಕಗಳು ಇದರಿಂದ ಸಿಗ್ತವೆ. ಇದು ಹೀಗೆ ನೀವು ಮಾಡಿದ್ರೆ ಛಂದಸ್ಸಿನಲ್ಲಿ ಖಂಡಿತ ನಿಮಗೆ 3 ಅಂಕ ಸಿಗ್ತವೆ. ಇನ್ನು ಮುಂದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಅಲಂಕಾರ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು. ವಾಚಕ ಪದ ಯಾವತ್ತೂ ಕೂಡ ಉಪಮಾನದ ಜೊತೆಗೆ ಇರ್ತದೆ, ಅಂತೆ ಇಲ್ಲಿ ಬರೆದುಕೊಂಡಿದ್ದೀವಿ. ಸಮಾನ ಧರ್ಮ, ಎರಡರಲ್ಲೂ ಸಮಾನವಾಗಿರುವಂಥ ಗುಣ ಏನಪ್ಪ ಅದು ಅಂದರೆ ಹೋರಾಡುವಿಕೆ ಅಥವಾ ಹೋರಾಡೋದು. ಇದು ಸಮನ್ವಯ ಬರೀಬೇಕು. ಸಮನ್ವಯ ಹೇಗೆ ಬರೆಯೋದು ಅಂತಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ. ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಲಕ್ಷಣ ಏನಪ್ಪ ಇದರದ್ದು? 2 ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆ ಇದ್ದರೆ ಅದು ಖಂಡಿತವಾಗಲೂ ಅಲಂಕಾರ ಯಾವುದಾಗಿರ್ತದೆ? ಉಪಮಾಲಂಕಾರ ಆಗಿರ್ತದೆ. ಈ ರೀತಿ ಬರೆದಿದ್ದೆ ಆದರೆ ನಿಮಗೆ ಇಲ್ಲೂ ಕೂಡ 3 ಅಂಕಗಳು ಸಿಗ್ತವೆ. ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ. ಇಲ್ಲಿ ಕೊಟ್ಟಿರುವಂಥದ್ದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದ ಪರರಿಗೆ. ಇಲ್ಲಿ ಆಪ್ಷನ್ ಕ್ವಶನ್ ಒಂದಿರುತ್ತದೆ. ಆಪ್ಷನ್ ಯಾವುದಪ್ಪ ಅಂದರೆ ಹಿತ್ತಲ ಗಿಡ ಮದ್ದಲ್ಲ. ಯಾವುದೇ ಗಾದೆ ಮಾತು ಕೊಟ್ಟಿದ್ದರೂ ಕೂಡ ನೀವು ಮಕ್ಕಳೇ ಗಮನಿಸಿ, ನೀವು ಇಲ್ಲಿ ಮುಖ್ಯವಾಗಿ ಒಂದನ್ನು ಬರೀಬೇಕಾಗತ್ತೆ. ಏನು ಅಂದರೆ ಗಾದೆಯ ಮೊದಲನೇ ಹೇಳಿಕೆ ಬರೀಬೇಕು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಅಂತಹ ಗಾದೆಗಳಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಒಂದು ಅನ್ನೋದು ಬರೆದ್ರೆ ಖಂಡಿತ 1 ಮಾರ್ಕ್ಸ್ ಸಿಗುತ್ತದೆ. ಅದರ ಜೊತೆಗೆ ಆ ಮಹತ್ವದೊಂದಿಗೆ ವಿವರ ಕೊಟ್ಬಿಟ್ರೆ ನಿಮಗೆ 2 ಅಂಕ ಸಿಗ್ತದೆ. ಅಲ್ಲಿ ನಿಮಗೆ ಖಂಡಿತ ನಿಮಗೆ 3 ಅಂಕ ಸಿಗ್ತದೆ. ಇನ್ನು ಸಂದರ್ಭಕ್ಕೆ ಬಂದಾಗ ಇಲ್ಲಿ ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಪ್ರಜಾನಿಷ್ಠೆ ಪಾಠದಿಂದ ಈ ಒಂದು ಹೇಳಿಕೆಯನ್ನು ಆರಿಸ್ಕೊಂಡಿದ್ದಾರೆ. ಈ ಮಾತನ್ನು ಹೇಳೋದು ಅಲ್ಲಿರುವಂತಹ ಕೇತಮಲ್ಲ ನಾಯಕ ಈರಣ್ಣ ಮತ್ತು ಬೀರಣ್ಣನಿಗೆ ಹೇಳ್ತಾನೆ. ಇದನ್ನು ಬರೆದಿರುವಂಥವರು ಸಾಶಿ ಮರಳಯ್ಯನವರು ಬರೆದಿದ್ದಾರೆ. ಸಾಶಿ ಮರಳಯ್ಯ. ಇನ್ನು ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೇ, ಇದನ್ನು ಬರೆಯುವಂಥದ್ದು ಇದು ಯಾವ ಪಾಠ ಅಂತಂದರೆ ರಾಮರಾಜ್ಯ ಪಾಠದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಹೇಳುವಂಥದ್ದು ರಾಮ ಭರತನಿಗೆ ಹೇಳ್ತಾನೆ. ಇದನ್ನು ಬರೆದಿರುವಂಥವರು ರಂಗನಾಥ ಶರ್ಮರವರು ಇದನ್ನು ಬರೆದಿರುವಂಥದ್ದು. ಇನ್ನು ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನು, ಇದು ಹರಲೀಲೆ ಪಾಠದಿಂದ ಇದನ್ನು ಕೇಳಲಾಗಿದೆ. ಇದನ್ನು ಹೇಳುವಂಥದ್ದು ಯಾರಪ್ಪ ಅಂದರೆ ಶಿವ ಪಾರ್ವತಿಗೆ ಹೇಳುವಂಥದ್ದು. ಈ ಮಾತನ್ನು ಶಿವ ಪಾರ್ವತಿಗೆ ಹೇಳುವಂಥದ್ದು. ಇದನ್ನು ಈ ಪಾಠ ಹರಲೀಲೆ. ಇದನ್ನು ಬರೆದಿರುವಂಥವರು ಹರಿಹರ ಇದನ್ನು ಬರೆದಿರುವಂಥದ್ದು. ಜಡನಿದ್ರೆ ಸಿಡಿದೆದ್ದ ವೀರಾಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು, ಇದು ಹೊಸಹಾಡು ಪದ್ಯದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕವಿ ಹೇಳಿರುವಂಥ ಮಾತು. ಇದನ್ನು ಬರೆದಿರುವಂಥವರು ಕಯ್ಯಾರ
ಕಿಂಗಣ್ಣ ರೈರವರು ಇದನ್ನು ಬರೆದಿರುವಂಥದ್ದು. ಇನ್ನು ಬಲಿಯನಿತ್ತೊಡೆ ಮುನಿವಂ ಆ ಪದ್ಯದ ಹೆಸರು ಕೂಡ ಅದೇ. ಇದನ್ನು ಬರೆದಿರುವಂಥವರು ಜನ್ನ. ಈ ಮಾತನ್ನು ಹೇಳುವಂಥವರು ಅಲ್ಲಿನ ದೇವಿ ಹೇಳುವಂಥ ಮಾತು, ಆ ರಾಜನಿಗೆ ಹೇಳುವಂಥದ್ದು. ಇನ್ನು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಈ ಪದ್ಯ ಯಾವ ಪದ್ಯ ಇದು ಅಂತಂದರೆ ಹೇಮಂತ ಪದ್ಯದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದನ್ನು ಬರೆದಿರುವಂಥವರು SV ಪರಮೇಶ್ವರ ಭಟ್ಟರವರು ಇದನ್ನು ಬರೆದಿರುವಂಥದ್ದು. ಇನ್ನು ಇಲ್ಲಿ ಇದಿಷ್ಟು ಸಂದರ್ಭಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಪದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ನೋಡೋದಾದರೆ ಇಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ನೆತ್ತು ಸಲಹೋ ಈ ಪದ್ಯದಿಂದ ಕೇಳಿದ್ದಾರೆ. ಸಂದಕಾರರು ಕಣ್ಣೀರು ಹಗಲಂ ನೋಡಲೆಂದು ಬಂದರು, ಸುರಾಸುರರ ಅಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ, ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು, ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದವಿ ಜೀವಂದೆಳೆದವೋ ಎನೆಪ್ಪಂದದಿಂ ಬಂದ ರಂಗನೆಯ ರವನೀಶ ನಡೆಗೆ. ಅಥವಾ ಇನ್ನೊಂದು ಪ್ಯಾರವನ್ನು ಕೂಡ ಇಲ್ಲಿ ಕೇಳಿ ಅದನ್ನು ಬರೀಬೋದು. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಬರೆದ್ರೆ ಸಾಕು, 4 ಅಂಕ ಸಿಗ್ತದೆ. ಬಡತನದ ಹೊತ್ತಾನೆ ದೊರಕೆ ಫಲವೇನು, ನೀರೆಡೆಸಿರದ ಹೊತ್ತಾಜ್ಯ ದೊರಕೆ ಫಲವೇನು, ರುಜೆಯಡಿಸಿ ಕೆಡದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು, ಸಾವ ಹೊತ್ತ ಪೊಡವೆಯೊಡತನ ದೊರಕೆ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವೆಮಗೆ ನೀನೊಳಿದು ಮಣಿದೊಡುಗೆಗಳನ್ನಿತ್ತು ಫಲವೇನು ಭೂಪಾಲ ಹೇಳೆನುತ್ತ ಮತ್ತಿಂತೆಂದರು. ಇದರಲ್ಲಿ ನೀವು ಯಾವುದಾದ್ರು ಒಂದನ್ನು ಬರೆದ್ರೆ ಸಾಕು, ನಿಮಗೆ ಇಲ್ಲಿ 4 ಅಂಕ ಸಿಗ್ತದೆ. ಇನ್ನು ಸಾರಾಂಶ ಬರೆಯುವಂಥದ್ದು ಇಲ್ಲಿ ಕನ್ನಡ ನಾಡುನುಡಿ ಪದ್ಯದಿಂದ ಕೇಳಿದ್ದಾರೆ. ಈ ಸಾಲುಗಳನ್ನು ಯಾರು ಬರೆದಿದ್ದಾರೆ, ಯಾವ ಪದ್ಯದಿಂದ ಬರೆದಿದ್ದಾರೆ ಅಂಥೇಳಿ ಆಯ್ಕೆ ಬರೀಬೇಕು. ನಂತರ ಇದನ್ನು ಈ ಸಾಲುಗಳ ಅರ್ಥವನ್ನು ಬರೆದು ಇದರ ಮೌಲ್ಯವನ್ನು ಬರೆದ್ರೆ ನಿಮಗೆ ಇಲ್ಲೂ ಕೂಡ 4 ಅಂಕ ಸಿಗ್ತದೆ. ಇನ್ನು 8 ವಾಕ್ಯದ ಪ್ರಶ್ನೆಗಳು ಇಲ್ಲಿ ಪಾಠದಿಂದ ಒಂದು, ಪದ್ಯದಿಂದ ಒಂದು ಕೇಳಿರ್ತಾರೆ. ಇಲ್ಲಿ ನೋಡಿ, ಒಂದೇ ಪಾಠದಲ್ಲಿ 2 ಪ್ರಶ್ನೆ ಕೇಳ್ತಾರೆ. ಯಾವುದಾದ್ರೂ ಎರಡರಲ್ಲಿ ಒಂದನ್ನು ಬರೀಬೇಕಷ್ಟೇ. ವೀರಗಾಸೆ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು, ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು 15 ವಾಕ್ಯಗಳಿಗೆ ಮೀರದಂತೆ ನೀವು ಬರೆದ್ರೆ ನಿಮಗೆ 4 ಅಂಕ ಇಲ್ಲಿ ಸಿಗ್ತದೆ. ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಗುರುಕರ್ಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಬಿದಿರಿನಿಂದ ತಯಾರಿಸುವ ವಸ್ತುಗಳನ್ನು ಪಟ್ಟಿ ಮಾಡಿ ಆ ವಸ್ತುಗಳ ಉಪಯೋಗವನ್ನು ಬರೆಯಿರಿ. ಇದರಲ್ಲೂ ಕೂಡ ಅಷ್ಟೇ ಯಾವುದಾದ್ರು ಒಂದನ್ನು ಬರೀಬೇಕು. ಇದಾದ ಮೇಲೆ ಅಪಠಿತ ಗದ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ನೀವು ಬರೀಬೇಕಾಗತ್ತೆ. ಇಲ್ಲಿ ಕೆಳಗಡೆ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಶಿಷ್ಯರನ್ನು ಕುರಿತು ರಾಮನ್ ಅವರ ಮನೋಭಾವನೆ ಏನಾಗಿತ್ತು, ಇನ್ನೊಂದು ಶಿಷ್ಯರನ್ನು ಹುರಿದುಂಬಿಸುವ ರಾಮನ್ ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ. ಇಲ್ಲಿ ನಾನು ಹಾಕಿದ್ದೀನಿ ನೋಡಿ, ಮೊದಲನೇ ಪ್ರಶ್ನೆಗೆ ಇಲ್ಲಿಂದ ಇಲ್ಲಿವರೆಗೂ, ಎರಡನೇ ಪ್ರಶ್ನೆಗೆ ಇಲ್ಲಿಂದ ಇಲ್ಲಿವರೆಗೂ. ಅದರಲ್ಲೇ ಇರ್ತದೆ ಉತ್ತರ. ಸ್ವಲ್ಪ ನೀವು ಓದ್ಕೊಂಡು ಅದನ್ನು ನೀವು ಉತ್ತರವನ್ನು ಭಾಳಷ್ಟು ಸುಲಭವಾಗಿ ಅಲ್ಲಿ ಗುರುತಿಸಿ ಅದನ್ನು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ಪತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿಕೊಂಡು ಪರೀಕ್ಷಾ ಸಂಪದ ಪುಸ್ತಕವನ್ನು ಕಳುಹಿಸಿಕೊಡುವಂತೆ ಕೋರಿ ಶ್ರೀ ರಾಘವೇಂದ್ರ ಪ್ರಕಾಶನ ಬೆಂಗಳೂರು ಇವರಿಗೆ ಪತ್ರವನ್ನು ಬರೀರಿ. ಇಲ್ಲಿಯೇ ಇರ್ತದೆ ನೀವು ಯಾರು ಅಂತ ಹೇಳಿ, ನಿಮ್ಮ ಹೆಸರು ರಜನಿ, ನಿಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ, ಯಾವ ಊರು ಚಿತ್ರದುರ್ಗ, ಏನು ವಿಷಯ, ಪರೀಕ್ಷಾ ಸಂಪದ ಪುಸ್ತಕವನ್ನು ಕಳಿಸ್ಕೊಡ್ಬೇಕು ಅಂಥೇಳಿ ಶ್ರೀ ರಾಘವೇಂದ್ರ ಪ್ರಕಾಶನ ಬೆಂಗಳೂರಿನವರಿಗೆ ಪತ್ರ ಬರೀಬೇಕು. ಇದನ್ನು ಬರೆಯುವಂಥದ್ದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ, ಹೇಗೆ ಬರೀಬೇಕು, ಅದನ್ನು ಹೇಗೆ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂಥೇಳಿ. ಅದನ್ನು ಸ್ವಲ್ಪ ಗಮನಿಸಿ. ಮೊದಲಿಗೆ ಇಂದ ಬರೀಬೇಕು. ರಜನಿ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ, ಇವರಿಗೆ ಶ್ರೀ ರಾಘವೇಂದ್ರ ಪ್ರಕಾಶನ ಬೆಂಗಳೂರು. ಇಲ್ಲೇ ದಿನಾಂಕ ಬರೀಬೇಕು. ದಿನಾಂಕ ನೀನು ಯಾವತ್ತು ಬರೀತಾ ಇದ್ದೀರೋ ಆವತ್ತೇ ದಿನಾಂಕವನ್ನು ಹಾಕಬೇಕು. ಇಲ್ಲಿ ನೋಡಿ, ನಾನೀಗ ಇವತ್ತು ಬರೀತಾ ಇದ್ದೀನಿ 14ನೇ ತಾರೀಕು 1ನೇ ತಿಂಗಳು 2026. ಸ್ಥಳ ಯಾವುದು, ಇಲ್ಲಿನ ಸ್ಥಳನೇ ಇಲ್ಲಿ ಬರೀಬೇಕಾಗತ್ತೆ. ಇನ್ನು ಅದಾದಮೇಲೆ ಇವರಿಗಾದಮೇಲೆ ಮಾನ್ಯರೇ ಅಂತ ಬರೆದು ವಿಷಯ ಅಲ್ಲೇ ಇರ್ತದೆ. ಪರೀಕ್ಷಾ ಸಂಪದ ಪುಸ್ತಕವನ್ನು ಕಳುಹಿಸಿ ಕೊಡುವಂತೆ ಕೋರಿ. ಇದು ಪತ್ರದ ಒಡಲು ನಿಮಗೆ ಯಾವ ರೀತಿ ಬೇಕಾಗುತ್ತೋ ಅದನ್ನು ನೀವು ಆ ಪತ್ರದ ಒಡಲು ನೀವು ಬರೆದು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸ ಅಂತ ಬರೆದು, ಯಾರು ರಜನಿ ಅಂತ ಬ್ರ್ಯಾಕೆಟಲ್ಲಿ ಬರೆದು ಸೈನನ್ನು ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ನಿಮಗೆ 5 ಅಂಕ ಖಂಡಿತವಾಗಲೂ ಸಿಗುತ್ತೆ.
ಇನ್ನೊಂದು ಪತ್ರ ಕೊಟ್ಟಿದ್ದಾರೆ, ವೈಯಕ್ತಿಕ ಪತ್ರ. ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯ ಮಾನಸ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಸಂಭ್ರಮ ಶನಿವಾರ ಕಾರ್ಯಕ್ರಮ ಕುರಿತು ಬೆಂಗಳೂರಿನ ವಿವೇಕಾನಂದ ನಗರದ ನಿವಾಸಿಯಾದ ಕಸ್ತೂರಿ ಎಂಬ ಹೆಸರಿನ ತಾಯಿಯವರಿಗೊಂದು ಪತ್ರ ಬರೆಯಿರಿ. ಇಲ್ಲಿ ತಾಯಿಗೆ ಬರೀಬೇಕಾದ್ರನ್ನ ಕೆಲವೊಂದು ಹಂತಗಳನ್ನು ಪಾಲಿಸಬೇಕಾಗತ್ತೆ. ಅದನ್ನು ಹೇಗೆ ಬರೀಬೇಕು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ತೀನಿ. ವೈಯಕ್ತಿಕ ಪತ್ರವನ್ನು ಬರೀಬೇಕಾದ್ರೆ ಇಲ್ಲಿ ಪುಟದ ಮೇಲ್ಭಾಗದ ಎಡತುದಿಯಲ್ಲಿ ಕ್ಷೇಮ, ಮಧ್ಯದಲ್ಲಿ ಶ್ರೀ, ಆಮೇಲೆ ಇಂದ ಬರೆದು ಮಾನಸ ಸರ್ಕಾರಿ ಪ್ರೌಢಶಾಲೆ ಮೈಸೂರು, ಇಲ್ಲೇ ದಿನಾಂಕವನ್ನು ಬರೀಬೇಕಾಗತ್ತೆ 14/1/2026. ಇದು ತಾಯಿಗೆ ಬರೀಬೇಕಾಗಿರೋದ್ರಿಂದ ಮಾತೃಶ್ರೀಯವರಿಗೆ ನಿಮ್ಮ ಮಗಳಾದ ಮಾನಸ ಮಾಡುವ ನಮಸ್ಕಾರಗಳು. ಅದಾದ ಮೇಲೆ ಕ್ಷೇಮ ಸಮಾಚಾರವನ್ನು ತಿಳಿಸಬೇಕು. ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ, ನೀವು ಸಹ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿದ್ದೇನೆ ಅಂತ ಬರೆದು ನೀವು ಪತ್ರದ ಒಡಲನ್ನು ಪ್ರಾರಂಭಿಸಬೇಕಾಗತ್ತೆ. ಪತ್ರದ ಒಡಲಿನಲ್ಲಿ ಯಾವ ವಿಷಯದ ಬಗ್ಗೆ ಹೇಳಿದ್ದಾರೋ ಅದನ್ನು ನೀವು ಇಲ್ಲಿ ಬರೆದು ಮುಗಿಸಿದ್ರೆ ಆಗತ್ತೆ. ನಂತರ ತಾಯಿಗೆ ಬರೆಯೋದ್ರಿಂದ ಇಲ್ಲಿ ತೀರ್ಥರೂಪ ತಂದೆಯವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿ ಅಂತ ಹೇಳಿ ತಂದೆಯವರಿಗೆ ನಮಸ್ಕಾರ ತಿಳಿಸಬೇಕು. ಅದಾದಮೇಲೆ ಇಂತಿ ನಿಮ್ಮ ಮಗಳು ಮಾನಸ, ಇಲ್ಲಿ ಮಾನಸ ಅಂಥೇಳಿ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ನಂತರ ಯಾರಿಗೆ? ರವರಿಗೆ. ಯಾರು? ಕಸ್ತೂರಿ, ಬೆಂಗಳೂರು ವಿವೇಕಾನಂದ ನಗರ. ಇದಿಷ್ಟನ್ನು ಬರೆದು ನಿಮಗೆ ವೈಯಕ್ತಿಕ ಪತ್ರ. ನಾನು ನಿಮಗೆ ಸಜೆಷನ್ ಮಾಡೋದೇನಪ್ಪ ಅಂತಂದರೆ, ಪತ್ರದಲ್ಲಿ ನೀವು ವ್ಯಾವಹಾರಿಕ ಪತ್ರವನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳ್ತೀನಿ. ಭಾಳಷ್ಟು ಸುಲಭವಾಗಿರ್ತದೆ. ಇನ್ನು ಕೊನೆಯ ಪ್ರಶ್ನೆ, ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ 15 ವಾಕ್ಯಗಳಿಗೆ ಮೀರದಂತೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀರಿ ಅಂತ ಹೇಳಿದ್ದಾರೆ. ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇನ್ನೊಂದು ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನಗಳು. ಒಂದು ಪುಸ್ತಕದಿಂದ ಕೊಡ್ತಾರೆ, ಇನ್ನೊಂದು ಔಟ್ ಆಫ್ ಸಿಲೆಬಸ್ ಕೊಡ್ತಾರೆ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತಂದರೆ 3 ರಾಷ್ಟ್ರೀಯ ಹಬ್ಬಗಳು, ಒಂದು ಗಣರಾಜ್ಯೋತ್ಸವ, ಇನ್ನೊಂದು ಸ್ವಾತಂತ್ರ್ಯ ದಿನಾಚರಣೆ, ಇನ್ನೊಂದು ಗಾಂಧಿ ಜಯಂತಿ. ಅವುಗಳನ್ನು ಯಾಕೆ ಆಚರಣೆ ಮಾಡ್ತೀವಿ, ಯಾವಾಗ ಆಚರಣೆ ಮಾಡ್ತೀವಿ ಎಂಬುದನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೆದು ನಿಮಗೆ ಇಲ್ಲೂ 5 ಅಂಕ ಸಿಗ್ತದೆ. ಅದರ ಜೊತೆಗೆ ಇನ್ನೊಂದು, ಅಥವಾ ಅದು ಬಂದಿಲ್ಲ ಅಂದರೆ ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನಗಳು. ಪ್ರವಾಸವನ್ನು ಕೈಗೊಳ್ಳೋದ್ರಿಂದ ಮಕ್ಕಳಿಗೆ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ನೀವು ವಿವರವಾಗಿ ಅಲ್ಲಿ ವಿವರಿಸಿದರೆ ಇಲ್ಲಿ ನಿಮಗೆ ಇಲ್ಲೂ ಕೂಡ 5 ಅಂಕ ಸಿಗ್ತದೆ. ಹೀಗೆ ನಿಮಗೆ ಒಟ್ಟಾರೆಯಾಗಿ ಈ ಸಲ SA2 ಪರೀಕ್ಷೆಯಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳು ನಿಮಗೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಳ್ಳಿ, ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.